ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳು ಸಾಕಷ್ಟು ಪ್ರಚಾರ ಇರುವಂಥ ಮತ್ತು ಧಾರ್ಮಿಕ ನಂಬಿಕೆ ಇರುವಂಥ ಕ್ಷೇತ್ರ ಇದೆ. ಅದರಲ್ಲಿ ಧರ್ಮಸ್ಥಳ ವಿಶೇಷವಾಗಿ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಜನರು ಈ ಒಂದು ಭಕ್ತಿಯ ಕೇಂದ್ರಕ್ಕೆ ಮಂಜುನಾಥ ಸ್ವಾಮಿಯ ಮೇಲೆ, ಅಣ್ಣಪ್ಪ ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಈ ಒಂದು ದೇವಸ್ಥಾನಕ್ಕೆ ನಿತ್ಯ ನಿರಂತರ ಹೆಚ್ಚು ಕಡಿಮೆ ಕೋಟ್ಯಾಂತರ ಜನ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ದಿನಕ್ಕೆ ಸಾವಿರಾರು ಜನ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಈ ದೇವಸ್ಥಾನದ ಬರುವಂತ ಭಕ್ತರು ಕೌಟುಂಬಿಕ ಸಮಸ್ಯೆ ಆದರೂ ಕೂಡ ಅದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಆ ದೇವಸ್ಥಾನದ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ. ಜೊತೆಗೆ ಬೇರೆ ಬೇರೆ ರೀತಿಯ ಸಮಸ್ಯೆ ಆದಾಗ ಆಣೆ ಹರಕೆ ಹೊತ್ತುಕೊಂಡು ಆ ಒಂದು ದೇವಸ್ಥಾನಕ್ಕೆ ಬರುವಂಥದ್ದು ನಮಗೆಲ್ಲ ಗೊತ್ತಿರುವ ಸಂಗತಿ. ಆ ದೇವಸ್ಥಾನದ ಮೇಲೆ ಭಾರಿ ಭಕ್ತಿ ಇರುವಂಥ, ಒಂದು ನಂಬಿಕೆ ಇರುವಂಥ ನಮ್ಮ ಜಿಲ್ಲೆಯ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ನಂಬಿಕೆಯ ಒಟ್ಟಿಗೆ ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯ ಪ್ರಚಾರ, ಅಪವಾದ, ಆಪಾದನೆ, ಈ ಥರದ ಸಂಗತಿಗಳು ಕೂಡ ನಡೆದಿರುವಂಥದ್ದನ್ನು ನಾವು ನೋಡಿದ್ದೇವೆ. ಅದು ವೈಯಕ್ತಿಕ ಇರ್ಬೋದು, ಬೇರೆ ಬೇರೆ ಸಂಗತಿ ಇರ್ಬೋದು. ಹಿಂದೆ ಕೂಡ ನಾವು ಹೇಳಿದ್ದೇವೆ, ಈ ರೀತಿಯ ಸಂಘಟನೆ, ಈ ರೀತಿಯ ಸಂಗತಿಗಳು ನಡೆದಂಥ ಸಂದರ್ಭದಲ್ಲಿ ಅದರ ತನಿಖೆಗೆ ನಾವು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಇದೆ. ಅದರಲ್ಲಿ ಯಾವುದೇ ರೀತಿಯ ದ್ವಂದ್ವ ಇಲ್ಲ. ಅಲ್ಲಿ ಯಾವುದೇ ಘಟನೆ ಆಗಿದ್ರು, ಅದರ ಬಗ್ಗೆ ಸಂಶಯ ಇದ್ರೂ ಕೂಡ ಅಥವಾ ಆಪಾದನೆ ಇದ್ರೂ ಕೂಡ ಅದನ್ನು ಕಾನೂನಿನ ರೀತಿಯಲ್ಲಿ ತನಿಖೆ ಆಗಬೇಕು. ಆ ತನಿಖೆ ಆಧಾರದ ಮೇಲೆ ಕಾನೂನು ಏನು ಅದರ ಬಗ್ಗೆ ನಿರ್ಣಯ ತಗೊಳ್ತದೆ, ಅದಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಡ್ತದೆ. ಆದರೆ ಇತ್ತೀಚೆಗೆ ಒಬ್ಬ ಅನಾಮಿಕ, ಇವತ್ತಿಗೂ ನಮಗೆ ಸಂಶಯ ಇರುವಂಥದ್ದು ಆ ಮುಸುಕುದಾರಿ, ಅದು ನಿಜವಾಗಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಅದನ್ನು ಪೊಲೀಸ್ ಇಲಾಖೆ ಕೂಡ ಸಾರ್ವತ್ರಿಕವಾಗಿ ಅವರು ಯಾರು ಅಂತ ಹೇಳ್ತಾ ಇಲ್ಲ. ಅದರ ಬಗ್ಗೆ ತೀರಾ ಒಂದು ಸಂಶಯ ಬರುವ ರೀತಿಯಲ್ಲಿ ಈ ಒಂದು ಘಟನೆ ನಡೆಯುವಂಥದ್ದು ನಮಗೆ ಆಗ್ತಾ ಇದೆ. ಒಟ್ಟು ಜಿಲ್ಲೆ ಮತ್ತು ಎಲ್ಲರೂ ಒಂದು ಆ ವಿಷಯದಲ್ಲಿ ಸಂಶಯ ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಬಂದಿದೆ. ಕಳೆದ ಒಂದು ತಿಂಗಳ ಹಿಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅದನ್ನು ಅಲ್ಲಿ ಊತಿದ್ದೇನೆ, ಇಲ್ಲಿ ಊತಿದ್ದೇನೆ ಎನ್ನುವ ಸಂಶಯವನ್ನ, ಮತ್ತು ಅವರು ಈ ತರ ಗುರುತರವಾಗಿ ನಾನು ಈ ರೀತಿಯ ಊತಿದ್ದೇನೆ, ಒಂದರಲ್ಲಿ ಇಷ್ಟು ಲೆಕ್ಕ ಸಮೇತ ಕೊಟ್ಟಿದ್ದಾರೆ. ಆದರೆ ಇವತ್ತು ಆ ತನಿಖೆ ಊತಿದ್ದನ್ನ ಹೊರತರುವಂಥದ್ದು, ಅಲ್ಲಿ ಯಾವ ಆಸ್ತಿ ಪಂಜರ ಸಿಗ್ತದೆ ಇದನ್ನೆಲ್ಲ ಹುಡುಕಾಡುವಂಥದ್ದು ಎಲ್ಲ ಆಗಿದೆ. ಆದರೆ ಇವತ್ತು ಸರಿಯಾದ ಒಂದು ದಿಕ್ಕಿನಲ್ಲಿ ಸರಿಯಾದ ಒಂದು ರೀತಿಯ ಮಾಹಿತಿ ಕೂಡ ಇವತ್ತು ಸಿಗ್ತಾ ಇಲ್ಲ. ಮತ್ತೆ ಅವರು ಅದೇ ಮನುಷ್ಯ ಬೇರೆ ಬೇರೆ ರೀತಿಯನ್ನ ಆಪಾದನೆಯನ್ನ ಮಾಡುವಂಥದ್ದು, ಅಲ್ಲಿದೆ ಇಲ್ಲಿದೆ ಅದನ್ನು ಹೇಳುವಂಥದ್ದು ಹೇಳ್ತಾ ಇದ್ದಾರೆ. ಅದನ್ನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಅಥವಾ ತನಿಖೆ ಮಾಡುವಂಥ ಸಂಸ್ಥೆ ಒಂದು ನಂಬಿಕೊಂಡು ಹೋಗುವ ರೀತಿಯಲ್ಲಿ ಇದೆ. ಅದೊಂದು ವಿಚಾರ ಬೇರೆ. ಇದರ ಒಟ್ಟಿಗೆ SIT ತನಿಖೆಗೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ನಾವು ಆಕ್ಷೇಪ ಮಾಡಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸ್ವಾಗತ ಮಾಡಿದ್ದೇವೆ. ತನಿಖೆ ಆಗಬೇಕು, ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಬೇಕು. ಅದು ಏನಿದ್ರೂ ಸತ್ಯ ಹೊರಗೆ ಬರುವುದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ತನಿಖೆ ಆಗಬೇಕು. ಅದರಲ್ಲಿ ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು, ಮತ್ತು ಯಾರು ತಪ್ಪು ಮಾಡಿದ್ರು ಅದನ್ನು ಕಾನೂನಿನ ದೃಷ್ಟಿಯಲ್ಲಿ ಬಿಡಬಾರದು ಎನ್ನುವುದು ಇವತ್ತಿಗೂ ನಮ್ಮದು ವಾದದಲ್ಲಿ ಯಾವುದೇ ರಾಜಿ ಇಲ್ಲ. SIT ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಈಗ ನಮಗೆ ಇದ್ದಿರುವಂಥ ಸಂಶಯ ಇರುವಂಥದ್ದು, ಮೊದಲೇ ಊಹಾಪೋಹಗಳು ಈಗಾಗಲೇ ಹರಿದಾಡುವಂಥದ್ದು ಸಂಗತಿಯನ್ನು ನಾವು ನೋಡಿದ್ದೇವೆ. ಈ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿಯಾಗಿ, ತಮಿಳುನಾಡಿನಲ್ಲಿ ಸಂಸದರಾಗಿ ಶಶಿಕಾಂತ್ ಸೆಂಥಿಲಂ ಎಂಬ ಒಬ್ಬರು ಇದರ ಹಿಂದುಗಡೆ ಬಲವಾದ ಒತ್ತಡ ಹಾಕುವಂಥದ್ದು, ಬೇರೆ ಬೇರೆ ಎಡಪಂಥೀಯರು ಒತ್ತಡ ಹಾಕುವಂಥದ್ದು, ಈ ಎಲ್ಲ ಘಟನೆಗಳನ್ನು ನೋಡಿದರೆ ನಿನ್ನೆ ಅಥವಾ ಮೊನ್ನೆ ಈ ಜಿಲ್ಲೆಯ ಒಬ್ಬ ಈ ರಾಜ್ಯದ ಪ್ರಭಾವ ಮಂತ್ರಿಯಾಗಿ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ದಿನೇಶ್ ಗುಂಡೂರಾವ್ ಅವರು ನೇರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಡಪಂಥೀಯರ ಒತ್ತಾಯಕ್ಕೋಸ್ಕರ SIT ತನಿಖೆಯನ್ನು ನೇಮಕ ಮಾಡಿದೆ ಮತ್ತು ತನಿಖೆಗೆ ಆದೇಶ ಕೊಟ್ಟಿದೆ ಎನ್ನುವುದನ್ನು ದಿನೇಶ್ ಗುಂಡೂರಾವ್ ಅವರೇ ಸ್ವತಃ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಸಾರ್ವಜನಿಕವಾಗಿ ನಮಗೆ ಈಗಿರುವಂಥ ಸಂಶಯ. ಯಾಕೆಂದರೆ ಈ ಥರದ ಹೋರಾಟ ಇನ್ನೊಂದು ಮತ್ತೊಂದು ಮಾಡುವುದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ.
ಆ ದೇವಸ್ಥಾನದ ಆ ಪ್ರಕರಣಕ್ಕೆ SDP ಅವರ ಅಲ್ಲಿ ಹೋಗುವಂಥದ್ದು, ಆ ಪ್ರಕರಣದ ಬಗ್ಗೆ ಭಾರಿ ಆಸಕ್ತಿ ವಹಿಸಿರುವಂಥದ್ದು ಎಲ್ಲವನ್ನ ನೋಡಿದ್ರೆ ಎಲ್ಲಿಯ ಒಂದು ಕಡೆ ನಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ, ಧಾರ್ಮಿಕ ನಂಬಿಕೆಯ ಮೇಲೆ, ಹಿಂದುತ್ವದ ಆಧಾರದ ಮೇಲೆ ನಂಬಿಕೊಂಡು ಬಂದಂಥ ಭಕ್ತರ ಆ ಒಂದು ಭಾವನೆಗಳಿಗೆ ಘಾಸ್ಯ ಆಗುವ ರೀತಿಯಲ್ಲಿ ಆಗುವಂಥದ್ದನ್ನು ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಇದರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಇದು ಯಾವುದೋ ಒತ್ತಡಕ್ಕೆ, ಯಾವುದೋ ಕಾರಣಕ್ಕೂ ಇದು ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ದೇವಸ್ಥಾನಕ್ಕೆ ಏನಾದರೂ ತೊಂದರೆ ಆದರೆ, ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆ ಆದರೆ, ಭಾರತೀಯ ಜನತಾ ಪಾರ್ಟಿ ಈ ಜಿಲ್ಲೆಯಲ್ಲಿ ಯಾವ ಸಂದರ್ಭದಲ್ಲಿ ಕೂಡ ಹಿಂದುತ್ವಕ್ಕೆ, ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆ ಆದಾಗ ಗಟ್ಟಿಯಾಗಿ ನಿಂತಿರುವಂಥ ರಾಜಕೀಯ ಪಾರ್ಟಿ. ನಾವು ಆ ಥರದ ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಕೆಲಸ ಮಾಡಿದವರು. ಈ ವಿಷಯದಲ್ಲಿ ಕೂಡ ನಾವು ದೇವಸ್ಥಾನದ ಯಾವುದೇ ನಂಬಿಕೆಗೆ, ನಮ್ಮ ಹಿಂದುತ್ವಕ್ಕೆ, ನಮ್ಮ ರಾಷ್ಟ್ರೀಯ ವಿಚಾರಕ್ಕೆ, ನಮ್ಮ ಯಾವುದೇ ಇದಕ್ಕೆ ಧಕ್ಕೆ ಬಂದಾಗ ಆ ದೇವಸ್ಥಾನವನ್ನು ಉಳಿಸಲಿಕ್ಕೆ ಮತ್ತು ಆ ನಂಬಿಕೆಯನ್ನು ಉಳಿಸಲಿಕ್ಕೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಾರದಾಗೆ ನಡ್ಕೊಳ್ಳುವಂಥದ್ದು ನಮ್ಮ ಖಡಾಖಂಡಿತವಾದ ನಿಲುವು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಿಲ್ಲೆಯಲ್ಲಿ ಸಾಕಷ್ಟು ಸಮಯಗಳ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ ಒಂದು ಪ್ರಕರಣ, ಬ್ಲಾಸ್ಟ್ ಮಾಡುವಂಥ ಒಂದು ಪ್ರಕರಣ ಇಲ್ಲಿ ಆಗಿತ್ತು. ಅದು ಕೂಡ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅದು ಧರ್ಮಸ್ಥಳದಲ್ಲಿ ಕೂಡ ಆ ಒಂದು ಕುಕ್ಕರ್ ಬಾಂಬ್ ಸ್ಫೋಟ ಮಾಡುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ರು ಎನ್ನುವ ಒಂದು ಏನು ಮಾಹಿತಿ ಇವತ್ತು ಬರ್ತಾ ಇದೆ. ಇದೆಲ್ಲ ನೋಡುವಾಗ ಎಲ್ಲಿಯ ಒಂದು ಕಡೆ ನಮ್ಮ ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರದ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನ ಎಡಪಂಥೀಯರ ಜೊತೆಗೆ ನಮ್ಮ ಈ ಮೂಲಭೂತವಾದಿಗಳ ಒಂದು ಷಡ್ಯಂತ್ರ ಎಲ್ಲಿಯ ಒಂದು ಕಡೆ ನಡೆಯುತ್ತಾ ಉಂಟು ಎನ್ನುವ ಒಂದು ಸಂದೇಹ ವ್ಯಾಪಕವಾಗಿ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇದರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ನಾವು ಇವತ್ತು ಹೇಳುವಂಥದ್ದು ಆ ಅನಾಮಿಕ ಇನ್ನೂ 25 ಗುಂಡಿ ತೊಡಲಿಕ್ಕೆ ಹೇಳಿ, ನಮ್ದೇನು ಅಭ್ಯಂತರ ಇಲ್ಲ, ಇನ್ನೂ ಬೇಕಾದಷ್ಟು ತನಿಖೆ ಮಾಡಲಿಕ್ಕೆ ಅವ್ರು ಹೇಳಿ. ಆದರೆ ಯಾವ ಮನುಷ್ಯನನ್ನ, ಯಾವ ಮುಖ ತೋರಿಸದ ಮನುಷ್ಯನನ್ನ ನಂಬಿಕೊಂಡು ಈ ಒಂದು ತನಿಖೆ ಮಾಡ್ತಾರಂತ ಸಾರ್ವಜನಿಕವಾಗಿ ಈ ಸರ್ಕಾರ ಹೇಳುವಂಥದ್ದು ಅವಶ್ಯಕತೆ ಇದೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.